ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಚದುರಂಗ ರಾಜ್ ಡಿಬೇಟ್. ನಾನು ವಿದ್ಯಾ ಮಲ್ನಾಡ್. ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಡೆಲ್ಲಿಯಲ್ಲಿ ಕೂತಿದ್ದಾರೆ. ಇದೊಂಥರ ಧಾರಾವಾಹಿಗಳಾದ್ರೂ ಮುಗಿತಾ ಇದ್ದಾವೆ, ಸಿನಿಮಾಗಳಾದ್ರೂ ಥಿಯೇಟರ್ನಲ್ಲಿ, ಸಿನಿಮಾಗಳಂತೂ ಹೇಳಲೇ ಬಿಡಿ ಒಂದೊಂದು ವಾರಕ್ಕೆ ಥಿಯೇಟರ್ನಿಂದ ಖಾಲಿ ಆಗ್ತಾ ಇದ್ದಾವೆ, ಧಾರಾವಾಹಿಗಳು ಮುಂದುವರಿತಾ ಇದ್ದಾವೆ, ಸೀರೀಸ್ಗಳು ಮುಂದುವರಿತಾ ಇದ್ದಾವೆ. ಆದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರ ಅಥವಾ ಆಗಲ್ವಾ? ಪಟ್ಟಾಭಿಷೇಕನ ಅಥವಾ ಇದೆಲ್ಲ ಚರ್ಚೆಗಳಿಗೂ ಕ್ಲೈಮ್ಯಾಕ್ಸ್ ಯಾವಾಗ? ಇದ್ಯಾವುದಕ್ಕೂ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಇವಾಗಂತೂ ಮಾರ್ಮಿಕವಾಗಿ ನುಡಿಯನ್ನ ಆಡಿರೋದವರು ಹೋಗಿರೋದು ಗಾಳಿ ಕುಡ್ಕೊ ಬರಕಲ್ಲ ರೀ, ಬಿಸ್ಲಿದೆ ನೀರು ಕುಡ್ಕೊ ಬರಕ್ಕೆ ಅಂತ. ಕೂಲ್ ಡ್ರಿಂಕ್ಸ್ ಕುಡ್ಸ್ ಕಳಿಸ್ತಾರಾ ಅಥವಾ ನೀರು ಕುಡ್ಸ್ ಕಳಿಸ್ತಾರಾ? ಬರೀ ಕೈಲಿ ಖಾಲಿ ಕಳಿಸುತ್ತಾ ಹೈಕಮಾಂಡ್? ಇದ್ರ ಬಗ್ಗೆ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಜೋರಾಗಿ ಆಗ್ತಾ ಇದೆ. ಇದರ ನಡುವೆ ಜನ ಕೇಳ್ತಾರದ, ಅಯ್ಯೋ ಅವ್ರು ಆಗ್ಲಿ ಬಿಡ್ಲಿ, ಮೊದಲು ಅಭಿವೃದ್ಧಿ ಮಾಡ್ರಿ, ಬೆಂಗಳೂರಿನವ್ರು ಎಲೆಕ್ಷನ್ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಪದತ್ಯಾಗ ವರ್ಸಸ್ ಪಟ್ಟಾಭಿಷೇಕ. ನಾನು ವಿದ್ಯಾ ಮಲ್ನಾಡ್. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ಗೆ ಬ್ರೇಕ್ ಯಾವಾಗ ಬೀಳುತ್ತೆ ಅಂತ ಮಾಧ್ಯಮದವರು, ಅಂದ್ರೆ ನಾವುಗಳು ಕೂಡ ಚರ್ಚೆ ಮಾಡಕ್ ಶುರುವಾಗಿ ಅದೆಷ್ಟೋ ತಿಂಗಳುಗಳಾಯ್ತು. ಇನ್ನೇನ್ ಸ್ವಲ್ಪ ದಿನಕ್ಕೆ 3 ವರ್ಷ ಮುಕ್ತಾಯ ಆಗ್ತಾ ಇದೆ. ಅಂದ್ಕೊಂಡಂಗೆ ಮಾತುಕತೆ ಆಡ್ದಂಗೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರ ಅಥವಾ ಇಲ್ವಾ? ಕಾಂಗ್ರೆಸ್ ಈಗಲೂ ಕೂಡ ಹೇಳ್ಬೋದು, ಅವರು ಬೇರೆ ಏನೋ ಚರ್ಚೆ ಮಾಡಕ್ ಹೋಗಿದ್ದಾರೆ, ಯಾವುದೋ ಮದುವೆಗೆ ಹೋಗಿದ್ದಾರೆ, ಯಾರ್ದೋ ಸಂಬಂಧಿಕರು ಮನೆಗೆ ಹೋಗಿದ್ದಾರೆ, ಅಥವಾ ಖರ್ಗೆ ಅವ್ರನ್ನ ಮೀಟ್ ಮಾಡ್ಕೊಬರಕ್ ಹೋಗಿದ್ದಾರೆ. ಇಂತಹ ಸಮಜಾಯಿಷಿಗಳನ್ನ ಕೊಟ್ಟು ತೇಲಿಸುವ ಅಥವಾ ಮುಚ್ಚಿಸುವ ಪ್ರಯತ್ನಗಳು ಕಾಂಗ್ರೆಸ್ನಲ್ಲಿ ಆಗ್ತಾ ಇದ್ರು ಕೂಡ ಬೆಳವಣಿಗೆಗಳು ಬೇರೆಯದ್ದೇ ಹೇಳ್ತಾ ಇದ್ದಾವೆ. ಇದರ ನಡುವೆ ಕಾಂಗ್ರೆಸ್ನವರೇ ಡಿ.ಕೆ. ಶಿವಕುಮಾರ್ ಅವರ ಈ ಡೆಲ್ಲಿ ಪಯಣಕ್ಕೆ ಏನೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾರ್ಯಾರು ಏನೇನ್ ಹೇಳಿದ್ರು, ಮೊದಲು ಕೇಳ್ತಾ ಹೋಗೋಣ. ನೀರು ಕುಡ್ಸಕ್ ಬಂದಿದ್ದೀರಾ ಸರ್? ಇಲ್ಲ, ಬಿಸಿಲಪ್ಪ ಜಾಸ್ತಿ, ಏನು ಇವತ್ತೇನೋ ಕಡಿಮೆ ಇದೆ. ಈ ಮೊನ್ನೆ ಪಿರಾಪಟ್ಟಿಗೆ ಹೋಗಿದ್ದೆ ನಾನು, ಸಿಎಂ. ವಿಪರೀತ ಬಿಸಿಲಿತ್ತು, ತಮಿಳುನಾಡಲ್ಲಿ ವಿಪರೀತ ಬಿಸಿಲಿತ್ತು. ಕೇರಳ ಇದ್ದಿತ್ತಲ್ಲ ಸ್ವಲ್ಪ ಪರವಾಗಿಲ್ಲ ಸರ್, ಇಲ್ಲೂ ಬಿಸಿಲಿಲ್ಲ ಸರ್. ಈಗ ಸ್ವಲ್ಪ ಸಂಜೆ ಬಂದಿದ್ದೀರಾ? ಸಾಯಂಕಾಲ ನನಗೆ ಮಾಹಿತಿ ಇಲ್ಲ, ನನಗೆ ಯಾರು ಆಪ್ತರು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, 3 ವರ್ಷ ತುಂಬಕ್ಕೆ ಬಂದಂಥ ಹೊತ್ತಲ್ಲೇ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಅದನ್ನ ನಾನು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಮತ್ತೆ ಕೆಲವು ಹಿರಿಯ ಶಾಸಕರು ಕೂಡ ಪುನಃ ಡೆಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋಂಥದ್ದು ನೋಡೋಣ, ಆಗಲೇಬೇಕು. 3 ವರ್ಷ ಆಯಿತು, ಕಾದ್ ನೋಡೋಣ. ನಮ್ಮ ಪಕ್ಷದ ಪರಿಹಾರ ಮಾಡಲಿಕ್ಕೆ ವರಿಷ್ಠರಿದ್ದಾರೆ, ಹೈಕಮಾಂಡ್ ಇದೆ, ಸ್ಟೇಟಲ್ಲಿ ಸೀನಿಯರ್ ಲೀಡರ್ ಇದ್ದಾರೆ, ಬಗೆಹರಿಸ್ತಾರೆ. ಮತ್ತೊಂದು ಪಕ್ಷದಲ್ಲಿ ಎಲ್ಲ ಇರೋದಾಗ ಸಮಸ್ಯೆ ಇಲ್ಲ, ಯಾವುದೇ ಪಕ್ಷ ಇರೋಲ್ಲ. ಅದನ್ನು ಕಾಲಕ್ಕೆ ಪರಿಹಾರ ಮಾಡುವಂಥ ನಮ್ಮ ಹೈಕಮಾಂಡ್ನವರು ಮಾಡ್ತಾರೆ. ಕಾಲ ಬಂದಿದೆ, ಕಾಲ ಕೂಡಿ ಬಂದಿದೆ, ಶಾರ್ಟ್ಲಿ ಆಗ್ತದೆ. ಈಗ ಪರಿಹಾರ ಮಾಡುವಂಥ ಮಾಡಲೇಬೇಕು, ಯಾಕಂದರೆ ಅದಕ್ಕೆ ಯಾವುದೋ ವಿದ್ಯಾರ್ಥಿ ಮಾಡಲೇಬೇಕು. ಹೈಕಮಾಂಡ ಕಾಲ ಸನ್ನಿಹಿತವಾಗಿದೆ. ಇದು ಗೊಂದಲ ಇದೆ, CM-ನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದು ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವು ಹೇಳಿದ್ವಿ ಪದೇ. ಅದ್ರ ಅಧ್ಯಕ್ಷ ಬದಲಾವಣೆ, CM ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಹೇಳಿದ್ವಿ. ಇವತ್ತು ಕೂಡ ಅದನ್ನು ಹೇಳಿದ್ವಿ. 100% ಇನ್ನೂ 1% ಹೆಚ್ಚಿಲ್ಲ. ಗೊಂದಲ ಇದೆ, ಅದೇ ಇಲ್ಲ. ಪಾರ್ಟಿಕಲಿ ಗೊಂದಲ ಯಾವುದೇ BJP-ಯಲ್ಲಿ ಗೊಂದಲ ಎಲ್ಲರೂ ಹೌದು. ನಮ್ಮ ಒಬ್ಬ ಶಾಸಕನಾಗಿ, ಒಬ್ಬ ಕಾಂಗ್ರೆಸ್ ಪಕ್ಷದನಾಗಿ ನಾವೆಲ್ಲ ಶಿಸ್ತಲ್ಲಿರೋಂಥ ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ಹೈಕಮಾಂಡ್ ಅವರು ತೆಗೆದುಕೊಂಡಂಥ ನಿರ್ಧಾರಕ್ಕೆ ತಲೆ ಬಾಗಿಸಿ ನಾವು ಶಿರಸಾವಹಿಸಿ ಪಾಲಿಸ್ತೇವೆ. ಈಗ ನಿಮಗೆಲ್ಲ ಗೊತ್ತಿದ್ದಂತೆ ಒಡಂಬಡಿಕೆ ಆಗಿದೆ ಅನ್ನೋ ಮಾತನ್ನ ಇಬ್ಬರು ಹೇಳಿದ್ದಾರೆ. ಸೊ ಹಾಗಾಗಿ ಅದೇನಾಗಿದೆ ಅನ್ನೋದನ್ನ ಹೈಕಮಾಂಡ್ ಅವ್ರ ಮುಂದೆ ಆಗಿರೋಂಥದ್ದನ್ನು ಅದನ್ನು ಅವರು ಬಗೆಹರಿಸ್ತಾರೆ ಅನ್ನೋ ಭಾವನೆಯಲ್ಲಿ ನಾವು ಆ ಕಡೆ ದೆಹಲಿ ಕಡೆ ಮುಖ ಮಾಡಿ ನೋಡ್ತಾ ಇದ್ದೇವೆ. ಸದ್ಯದಲ್ಲೇ ಅತಿ ಸೂಕ್ತವಾದಂಥ ಸೂಕ್ತ ಸಮಯದಲ್ಲಿ ನಿರ್ಧಾರ ಇವತ್ತು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಬಿಜೆಪಿ ವಕ್ತಾರ ಅಶೋಕ್ ಗೌಡ ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. JDS ವಕ್ತಾರರು ರಿಷಿಕ್ ವಿವನ್ ಗೌಡ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ್ರು ಝೂಮ್ ಲೈವಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ನಟರಾಜ್ ಗೌಡ್ರೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ನಮಸ್ತೆ. ನಿಮ್ಮಿಂದಲೇ ಆರಂಭ ಮಾಡ್ಬಿಡ್ತೀನಿ. ಯಾವಾಗ ಈ ಧಾರಾವಾಹಿಗೆ ಒಂದು ಎಂಟು ಕೊಡ್ತೀರಿ ಅಂತ? ಇಲ್ಲ, ಈ ಧಾರಾವಾಹಿ ನಿರಂತರವಾಗಿರುತ್ತೆ, ಇದೇನು ಮುಗಿಯುವಂಥದ್ದಲ್ಲ. ಯಾಕಂದ್ರೆ ನೋಡಿ, ನಮ್ಮಲ್ಲಿ ಈಗ 140 ಜನ ಶಾಸಕರಿದ್ದಾರೆ,
ಈಗ 33 ಜನ ಮಂತ್ರಿಗಳಿದ್ದಾರೆ, ಆಮೇಲೆ 50 ಜನ ಮಂತ್ರಿಗಳಾಗ್ಲಿಕ್ಕೆ ಆಕಾಂಕ್ಷಿಗಳಿದ್ದಾರೆ. ಹ್ಮ್ ಮುಖ್ಯಮಂತ್ರಿ ಅರ್ಹತೆ ಇರ್ತಕ್ಕಂಥವ್ರು ಮೊನ್ನೆ ಡಿ ಕೆ ಶಿವಕುಮಾರ್ ಮತ್ತೆ ಪರಮೇಶ್ವರ್ ಸೇರಿ 15 ಜನ ಮುಖ್ಯಮಂತ್ರಿ ಅರ್ಹತೆ ಇರೋರು ಇದ್ದಾರೆ. ಹ್ಮ್ ಹ್ಮ್ ಸೊ ಹಾಗಾಗಿ ಇದು ಆಕಾಂಕ್ಷಿಗಳಿದ್ದೇ ಇರ್ತಾರೆ. ಬಟ್ ಒಂದು ಸಲ ತೀರ್ಮಾನ ಆದ್ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡಿದ್ಮೇಲೆ ಮತ್ತೆ ಇದು ಚರ್ಚೆಗೆ ಬರ್ತಾ ಇರ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ ಅನ್ನೋ ಭಾವನೆ ನಮ್ದಿದೆ. ಹ್ಮ್ 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 ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಹೇಳ್ಬೇಕು, ರಾಹುಲ್ ಗಾಂಧಿ ಅವರು ಹೇಳ್ಬೇಕು, ಖರ್ಗೆ ಅವರು ಹೇಳ್ಬೇಕು, ಅಲ್ಲಿವರೆಗೂ ಯಾವ ಬದಲಾವಣೆ ಇಲ್ಲ. ರಾಜ್ಯದ ಯಾವುದೇ ನಾಯಕರು ಏನೇ ಪ್ರಯತ್ನ ಮಾಡಿದ್ರು, ಏನೇ ಹೇಳಿಕೆ ಕೊಟ್ಟರು ಅದಕ್ಕೆ ಯಾವ ಒಂದು ಮಾನ್ಯತೆ ಇರೋದಿಲ್ಲ. ಹ್ಮ್ 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 ಆದ್ರೂ ಕೆಲವರಿಗೆ ಮಂತ್ರಿಗಿರಿ 3 ವರ್ಷ ಆಯ್ತಾ ಬಂತು, ಬಂದ್ರೆ 3 ವರ್ಷ ಬಂದ್ರೆ 3 ವರ್ಷ ಸರ್ಕಾರಕ್ಕೆ ಮಂತ್ರಿಗಿರಿ ಒಂದೇನೋ ವಿತರಣೆ ಮಾಡಬಹುದು ಅಥವಾ ರೀಶಫಲ್ ಮಾಡಬಹುದು ಒಂದು ಆಸೆ ಇದೆ ಅವರಿಗೆ, ಅದಕ್ಕಾಗಿ ಕಾಯ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಆ ಪ್ರಯತ್ನ ನಡೀತಾರೆ. ಮೊನ್ನೆ ಡಿ ಕೆ ಶಿವಕುಮಾರ್ ಡೆಲ್ಲಿಲಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಹೇಳ್ದಂಗೆ ಒಂದು ಇತ್ಯರ್ಥ ಮಾಡಬೇಕು ಹೈಕಮಾಂಡ್ ಅನ್ನೋ ಒಂದು ಭಾವನೆ ಬಂದಿದೆ ನಾಯಕರುಗಳಲ್ಲೂ. ಅದನ್ನ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವೆಲ್ಲರೂ ಒಂದು ತಲೆ ಬಾಗ್ತೀವಿ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಮತ್ತೆ ಚರ್ಚೆ ಬರ್ತಾ ಇರೋದು ಈ ಕಾರಣಕ್ಕಾಗಿ. ಹಂಗಾದ್ರೆ ಸದ್ಯಕ್ಕೆ ಧಾರಾವಾಹಿ ಅಥವಾ ಸಿನಿಮಾ ಮುಗಿಸಲ್ಲ ನೀವು ಅಂತೀರಿ? ಇಲ್ಲ, ಇದೇನ್ ಗೊತ್ತಾ, ಇವೆಲ್ಲ ನಿರಂತರವಾಗಿರ್ತವೆ ಎಲ್ಲಾ ರಾಜಕೀಯ ಪಕ್ಷದಲ್ಲಿ, ಎಲ್ಲಾ ಸಮಯದಲ್ಲೂ, ಎಲ್ಲಾ ಸರ್ಕಾರದಲ್ಲೂ. ಈಗ 2.5 ವರ್ಷ ಆಗಿದ ತಕ್ಷಣ ಮಂತ್ರಿಗೆ ಬೇಕು, ರೀಶಫಲ್ ಮಾಡಿ ನಮ್ಗೆ ಅವಕಾಶ ಕೊಡಿ ಸೀನಿಯರ್ಗಳು. ಯಾಕಂದ್ರೆ 5 ಸಲ ಗೆದ್ದಂತವ್ರು, ಸಿಎಂ ಬಗ್ಗೆ ಹೇಳಿ, ಮುಖ್ಯಮಂತ್ರಿಗಳ ಕುರ್ಚಿ ಬಗ್ಗೆ ಮಾತಾಡೋಣ, ಆಮೇಲೆ ಈ ಸಂಪುಟದ ಬಗ್ಗೆ ಮಾತಾಡೋಣ. ಏನಂತೀರಾ? ಮುಖ್ಯಮಂತ್ರಿಗಳ ಕುರ್ಚಿ ಬಗ್ಗೆ ಮಾತಾಡ್ಲಿಕ್ಕೆ ಇಬ್ರು ಮಾತ್ರ ಸಾಧ್ಯ ಇದೆ, ಇಬ್ರು ಕಡೆಯಿಂದ. ಒಂದು ಮಾನ್ಯ ಖರ್ಗೆ ಅವರು, ಇನ್ನೊಂದು ರಾಹುಲ್ ಗಾಂಧಿ ಅವರು. ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ ಕೆ ಶಿವಕುಮಾರ್ ಆಲ್ರೆಡಿ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ನಮ್ಮ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಇಬ್ರು ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ಇನ್ನಿಬ್ಬರ ಹೇಳಿಕೆ ಬಾಕಿ ಇದೆ, ಅದು ಮಾನ್ಯ ರಾಹುಲ್ ಗಾಂಧಿ, ಮಾನ್ಯ ಖರ್ಗೆ ಅವರು. ಅವ್ರು ಏನೇ ಹೇಳಿಕೆ ಕೊಟ್ಟರು, ಅವ್ರು ಏನೇ ತೀರ್ಮಾನ ತೆಗೆದುಕೊಂಡ್ರು ಅದನ್ನ ಪಕ್ಷ ಎಲ್ಲರೂ ಒಪ್ತಾರೆ, ಆ ರೀತಿಯಾಗಿ ನಡ್ಕೊಂತಾರೆ. ಓಕೆ, ಬರ್ತೀನಿ ನಿಮ್ಮ ಹತ್ರ.